ನಮಸ್ಕಾರ ವಿದ್ಯಾರ್ಥಿಗಳೇ. UUCMS ಅಲ್ಲಿ ಅಪಾರ್ ಐ ಡಿ ಫೆಚ್ ಮಾಡುವಾಗ ಈ ರೀತಿ ಎರರ್ ಮೆಸೇಜ್ ಬಂದರೆ ಅನೇಬಲ್ ಟು ಫೆಚ್ ಅಪಾರ್ ಐ ಡಿ ಆಸ್ ದ ನೇಮ್ ಮ್ಯಾಚ್ ಪರ್ಸೆಂಟೇಜ್ ಈಸ್ ಬಿಲೋ 60%. ಪ್ಲೀಸ್ ವೆರಿಫೈ ಯುವರ್ ಡೀಟೇಲ್ಸ್ ಅಂಡ್ ಟ್ರೈ ಅಗೇನ್. ಯಾಕೆ ಈ ರೀತಿ ಮೆಸೇಜ್ ಬರುತ್ತೆ ಅಂದರೆ, ನಿಮ್ಮ ಆಧಾರಲ್ಲಿ ನಿಮ್ಮ ನೇಮ್ನ ಚೇಂಜ್ ಮಾಡಿರ್ತೀರ, ಬಟ್ ವ್ಯಾಲಿಡೇಟ್ ಮಾಡಿರೋದಿಲ್ಲ. ನಿಮ್ಮ ಡಿಜಿಲಾಕರಲ್ಲೂ ಕೂಡ ವ್ಯಾಲಿಡೇಟ್ ಆಗಿರೋದಿಲ್ಲ. ಆದ್ದರಿಂದ ನಿಮಗೆ ಹಳೇ ನೇಮ್ ಏನಿರುತ್ತೆ ಅದಕ್ಕೆ ಅಪಾರ್ ಐ ಡಿ ಅಥವಾ ABCID ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನು ನೀವು ಯಾವ ರೀತಿ ಚೇಂಜಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ಹೇಳುತ್ತೇನೆ. ಕೊನೆಯವರೆಗೂ ಈ ವಿಡಿಯೋನ ನೋಡಿ, ಯಾವುದೇ ಸ್ಟೆಪ್ನೂ ಕೂಡ ನೀವು ಮಿಸ್ ಮಾಡ್ಕೋಬೇಡಿ. ಮೊದಲಿಗೆ ಗೂಗಲ್ ಕ್ರೋಮಲ್ಲಿ ಡಿಜಿಲಾಕರ್ ಎಂದು ಟೈಪ್ ಮಾಡಿ. ಡಿಜಿಲಾಕರ್ನ ನೀವು ಟೈಪ್ ಮಾಡಿದ ತಕ್ಷಣವೇ ಮೊದಲನೆಯ ಲಿಂಕ್ ಡಿಜಿಲಾಕರ್ ಆ ರೀತಿ ಬರುತ್ತೆ. ಆ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡಿಜಿಲಾಕರ್ ಹೋಮ್ ಪೇಜ್ ಬರುತ್ತೆ. ಅದರಲ್ಲಿ ನೀವು ಲಾಗಿನ್ ಆರ್ ರಿಜಿಸ್ಟರ್, ನಿಮ್ಮ ಬಲಭಾಗದ ಮೇಲುಗಡೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಲಾಗಿನ್ ಆರ್ ಕ್ರಿಯೇಟ್ ಅಕೌಂಟ್ ಯೂಸಿಂಗ್ ಮೊಬೈಲ್ ನಂಬರ್ ಅಂತ ಇದೆ. ಹಾಗೆ ಕೆಳಗಡೆ ಬಂದಾಗ ಟ್ರೈ ಯೂಸಿಂಗ್ ಆಧಾರ್ ಆರ್ VID ಅಂತ ಇರುತ್ತೆ. ಟ್ರೈ ಯೂಸಿಂಗ್ ಆಧಾರ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ. ಆಧಾರ್ ನಂಬರ್ನ 12 ಡಿಜಿಟ್ಸ್ ತಪ್ಪಿಲ್ದಲ್ಲಿ ಎಂಟ್ರಿ ಮಾಡಿ. ಅದಾದಮೇಲೆ ಕಂಟಿನ್ಯೂ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆಲ್ರೆಡಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದ್ದರೆ ನಿಮ್ಮ ನೇಮ್ ಮೇಲ್ಗಡೆ ತೋರಿಸುತ್ತೆ ವಿತ್ ಮಾಸ್ಕ್ ಆಗಿ. ಅದ್ರ ಜೊತೆಗೆ 6 ಡಿಜಿಟ್ ಸೆಕ್ಯೂರಿಟಿ ಪಿನ್. ಸಪೋಸ್ ನಿಮ್ಗೆ ಏನಾದರೂ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಗೊತ್ತಿಲ್ಲ ಅಂದರೆ ಅಲ್ಲಿ ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ ಆಧಾರ್ದು ಕ್ಲಿಕ್ ಮಾಡ್ಕೊಳ್ಳಿ. ಆಧಾರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನು ನೀವು ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತ್, ಡೇ, ಮಂತ್ ಮತ್ತು ಇಯರ್. ಅದಾದಮೇಲೆ ವೆರಿಫೈ ಅಂತ ಕೊಟ್ಟಾಗ ನಿಮಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿರುತ್ತೆ ಅದಕ್ಕೆ 6 ಡಿಜಿಟ್ಸ್ OTP ಹೋಗಿರುತ್ತೆ. ಆ 6 ಡಿಜಿಟ್ಸ್ OTPಯನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ತಾ ಹೋಗಿ. ಎಂಟ್ರಿ ಮಾಡಿದ್ಮೇಲೆ ನಿಮಗೆ ವೆರಿಫೈ ಅಂತ ಇರುತ್ತೆ. ವೆರಿಫೈ ಆದಮೇಲೆ ಸೆಟ್ ಸೆಕ್ಯೂರಿಟಿ ಪಿನ್ ಅಂತ ಕೇಳುತ್ತೆ. ಆ ಸೆಕ್ಯೂರಿಟಿ ಪಿನ್ನ ನೀವು 6 ಡಿಜಿಟ್ಸ್ನ ಕೊಡಬೇಕಾಗತ್ತೆ. ಆ 6 ಡಿಜಿಟ್ಸ್ ಕೊಟ್ಟಾದಮೇಲೆ ಎಗೈನ್ ನಿಮ್ಮ ಸೆಕ್ಯೂರಿಟಿ ಪಿನ್ ಸೆಟ್ ಆಗುತ್ತೆ. ಸೆಟ್ ಆಗಿದ ತಕ್ಷಣವೇ ನಿಮ್ಮ ಡಿಜಿಲಾಕರ್ ಹೋಮ್ ಪೇಜ್ ನಿಮ್ಮ ಲಾಗಿನ್ ಮುಖಾಂತರ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ 5 ಸೆಕೆಂಡ್ಸಲ್ಲಿ. ಅದಾದಮೇಲೆ ಪ್ರೊಸೀಜರ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಮೊದಲಿಗೆ ಇಶ್ಯೂಡ್ ಡಾಕ್ಯುಮೆಂಟ್ಸ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಶ್ಯೂಡ್ ಡಾಕ್ಯುಮೆಂಟ್ಸಲ್ಲಿ ಯಾವ ಯಾವ ಡಾಕ್ಯುಮೆಂಟ್ಸ್ ಇರುತ್ತೆ ಅದು ನಿಮಗೆ ಲಿಸ್ಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಆಧಾರ್ ಕಾರ್ಡ್ ಮೇಲೆ ನಿಮಗೆ ಬಲಭಾಗದಲ್ಲಿ 3 ಡಾಟ್ಸ್, ವರ್ಟಿಕಲ್ 3 ಡಾಟ್ಸ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ರಿಫ್ರೆಶ್ ಅಂತ ಒಂದು ಬಟನ್ ಇರುತ್ತೆ. ಆ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ರಿಫ್ರೆಶ್ ಅಂತ. ಅದನ್ನು ತಕ್ಷಣ ರಿಫ್ರೆಶ್ ಅಂತ ಕೇಳಿದ ತಕ್ಷಣವೇ ಅಪ್ಡೇಟ್ ಆದಾಗ ಹೋಗುತ್ತೆ. ಅದರಲ್ಲಿ ಚೆಕ್ ಬಾಕ್ಸ್ನ ನೀವು ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಅನ್ನೋದನ್ನ ಬಟನ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಒಂದು OTP ಬರುತ್ತೆ, 6 ಡಿಜಿಟ್ಸ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. OTPನ ಎಂಟ್ರಿ ಮಾಡಿ. ಇದು 24 ಅವರ್ಸಿಗೆ ಮಾತ್ರ ಒಂದು ಸಾರಿ ಅಪ್ಡೇಟ್ ಕೇಳೋದ್ರಿಂದ ಒಂದು ಸಾರಿ ಮಾತ್ರ ಮಾಡಬೇಕಾಗುತ್ತೆ ನೀವು. ಇನ್ನೊಂದು ಸತಿ ಏನಾದರೂ ಮಾಡಬೇಕು ಅಂದರೆ 24 ಅವರ್ಸ್ ಆದಮೇಲೆ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಡಿಜಿಲಾಕರಲ್ಲಿ. OTPನ 6 ಡಿಜಿಟ್ಸ್ ಇರುತ್ತೆ, ಅದನ್ನು ಎಂಟ್ರಿ ಮಾಡಿ. ಅದರಲ್ಲಿ ಅಪ್ಡೇಟ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣವೇ ಕೆಳಗಡೆ ನಿಮಗೆ ಆಧಾರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವ ಮೆಸೇಜ್ ಬರುತ್ತೆ. ಆಧಾರ್ನ ಏನಾದರೂ ನಿಮ್ಮ ನೇಮ್ ಏನಾದರೂ ಚೇಂಜ್ ಮಾಡಿದರೆ ಡಿಜಿಲಾಕರಲ್ಲಿ ನೀವು ಚೇಂಜಸ್ ಆಗಿರೋದಿಲ್ಲ. ಈ ರೀತಿ ಮಾಡೋದ್ರಿಂದ ನಿಮ್ಮ ಆಧಾರ್ ಕಾರ್ಡಲ್ಲಿ ನೇಮ್ ಏನು ಚೇಂಜಸ್ ಮಾಡಿದ್ದೀರ ಅದು ಅಪ್ಡೇಟ್ ಆಗಿರುತ್ತೆ. ಅದಾದ ಮೇಲೆ ಮತ್ತೆ ಎಗೈನ್ ಇಶ್ಯೂಡ್ ಡಾಕ್ಯುಮೆಂಟ್ಸ್ಗೆ ಹೋಗಿ. ಅದರಲ್ಲಿ ಅಪಾರ್ ID ಆಲ್ರೆಡಿ ನಿಮ್ಮ ID ಕ್ರಿಯೇಟ್ ಆಗಿರುತ್ತೆ, ಬಟ್ ಹಳೇ ನೇಮಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟ್ ಪ್ರೊಸೀಜರ್. ಸೊ ಜಸ್ಟ್ ಅಪಾರ್ IDನ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ 3 ಡಾಟ್ಸ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಲಾಸ್ಟಲ್ಲಿ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ. ನೀವು
ಅದನ್ನು ಡೀಟೇಲ್ಸಲ್ಲಿ ಅದಾದಮೇಲೆ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ, ಡಿಲೀಟ್ನ ನೀವು ಮಾಡ್ಕೋಬೇಕಾಗುತ್ತೆ. ಡಿಲೀಟ್ ಮಾಡ್ಕೊಂಡ್ಮೇಲೆ ಸೇಮ್ ABCID ಹೇಗೆ ಕ್ರಿಯೇಟ್ ಮಾಡುವಾಗ ಏನು ಪ್ರೊಸೀಜರ್ ಇರುತ್ತೆ ಅದೇ ರೀತಿ ನೀವು ಮತ್ತೆ ಅಪಾರ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸರ್ಚ್ ಡಾಕ್ಯುಮೆಂಟ್ಸ್ ಡಿಲೀಟ್ ಮಾಡ್ಕೊಂಡ್ಮೇಲೆ ಡಿಲೀಟ್ ಆಗಿರುತ್ತೆ. ಅದಾದಮೇಲೆ ನೀವು ಸರ್ಚ್ ಡಾಕ್ಯುಮೆಂಟ್ಸ್ ಅನ್ನೋದು ನಿಮ್ಮ ಎಡಭಾಗದಲ್ಲಿ ಇರುತ್ತೆ. ನೀವು ಎಗೈನ್ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಡಾಕ್ಯುಮೆಂಟ್ಸ್ ಅಂತ. ಸರ್ಚ್ ಡಾಕ್ಯುಮೆಂಟ್ಸ್ನ ನೀವು ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣವೇ ಅದರಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಅದರಲ್ಲಿ ನೀವು ಡೈರೆಕ್ಟಾಗಿ APAAR ID ಅಂತಲೂ ಕೊಡ್ಬೋದು, ಅಥವಾ ABCID ಅಂತನಾದ್ರು ಕೊಟ್ಟು ಸರ್ಚ್ ಬಟನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ಹೇಳ್ದಂಗೆ ABC ಅಥವಾ APAAR ID ಅಂತನಾದ್ರು ಕೊಡಿ, ಅಥವಾ ABC ಅಂತ ಕೊಟ್ಟರು ಅದು ಸರ್ಚ್ ಮಾಡಬೇಕಾದ್ರೆ ಕಂಪ್ಲೀಟ್ ಸರ್ಚ್ ಆಗುತ್ತೆ. ಸೊ ಸರ್ಚ್ ಬಟನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಅಪಾರ್ ಐ ಡಿನ ನೀವು ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ನೇಮ್ ಆಧಾರಲ್ಲಿ ಏನು ಫಸ್ಟ್ ಚೇಂಜಸ್ ಮಾಡಿದ್ವಿ ಆ ಚೇಂಜಸ್ ಆಗಿರೋ ನೇಮ್ ಸಿಗುತ್ತೆ. ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಂತರ ಐಡೆಂಟಿಟಿ ಟೈಪ್ ರಿಜಿಸ್ಟರ್ ನಂಬರ್ ಅಂತ ಕೊಡಿ. ಎಗೈನ್ ಐಡೆಂಟಿಟಿ ವ್ಯಾಲ್ಯೂ ನಿಮ್ಮ UUCMS ನಂಬರ್ ಕರೆಕ್ಟಾಗಿ ಎಂಟ್ರಿ ಮಾಡಿ. ಅದಾದಮೇಲೆ ಅಕಾಡೆಮಿಕ್ ಇಯರ್, ಯಾವ ವರ್ಷದಲ್ಲಿ ನೀವು UGಗೆ ಜಾಯಿನ್ ಆಗಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐ ಆಮ್ ಎ ಸ್ಟೂಡೆಂಟ್ ಅಟ್. ಸೊ ಇಲ್ಲಿ ಸ್ಟೂಡೆಂಟ್ ಅಟ್ ಅಂತ ಬಂದಾಗ ಡೈರೆಕ್ಟಾಗಿ ನಿಮ್ಮ ಯೂನಿವರ್ಸಿಟಿ ನೇಮ್, ಈಗ ನೀವು ತುಮಕೂರು ಯೂನಿವರ್ಸಿಟಿ ಆಗಿದ್ರೆ ತುಮಕೂರು ಯೂನಿವರ್ಸಿಟಿ ಅಂತ ಕೊಡಿ, ಬೇರೆ ಯೂನಿವರ್ಸಿಟಿ ಆಗಿದ್ರೆ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ತುಮಕೂರು ಯೂನಿವರ್ಸಿಟಿ ಆದ್ದರಿಂದ ತುಮಕೂರು ಯೂನಿವರ್ಸಿಟಿ ಅಂತ ಕೊಟ್ಟು ಓಕೆ ಅಂತ ಕೊಡ್ತೀನಿ. ಅದರಲ್ಲಿ ಫೆಚ್ ಗೆಟ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಗೆಟ್ ಡಾಕ್ಯುಮೆಂಟ್ನ ನೀವು ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಡಿಜಿ ಲಾಕರಲ್ಲಿ ಡಾಕ್ಯುಮೆಂಟ್ನ ಫೆಚ್ ಪ್ರೋಸೆಸ್ ನಡೀತಾ ಇರುತ್ತೆ. ಸೊ ಒನ್ಸ್ ಫೆಚ್ ಕಂಪ್ಲೀಟ್ ಆದಮೇಲೆ ನಿಮಗೆ ಡಿಸ್ಪ್ಲೇ ಮೆಸೇಜ್ ಬರುತ್ತೆ ಫೆಚಿಂಗ್ ಕಂಪ್ಲೀಟೆಡ್ ಅಂತ. ಎಗೈನ್ ಗೋ ಟು ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಎಗೈನ್ ನೀವು ಆ ಬಟನ್ನ ಇಶ್ಯೂ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಡೈರೆಕ್ಟಾಗಿ ಹೋಮ್ ಪೇಜ್ಗೆ ಹೋದ್ರೂ ನಿಮಗೆ ಅಲ್ಲಿ ಇಶ್ಯೂಡ್ ಡಾಕ್ಯುಮೆಂಟ್ಸಲ್ಲಿ ಅಪಾರ್ ಐ ಡಿ ಹಳೇ ಐ ಡಿನೇ ಬಂದಿರುತ್ತೆ, ಬಟ್ ನೇಮ್ ಮಾತ್ರ ಚೇಂಜಸ್ ಇರುತ್ತೆ. ಈ ಒಂದು ನೇಮ್ ಚೇಂಜಸ್ ಇಲ್ಲ ಅಂದ್ರೂ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಬ್ಯಾಕ್ಗ್ರೌಂಡ್ ಪ್ರೋಸೆಸ್ಸಲ್ಲಿ. ಎಗೈನ್ ಈ ಒಂದು ಅಪಾರ್ ಐ ಡಿನ ಕ್ಲಿಕ್ ಮಾಡ್ಕೊಳ್ಳಿ ಇಶ್ಯೂ ಡಾಕ್ಯುಮೆಂಟ್ಸಲ್ಲಿ. ಎಗೈನ್ 3 ವರ್ಟಿಕಲ್ ಡಾಟ್ಸ್, ಎಗೈನ್ ರಿಫ್ರೆಶ್ ಅನ್ನೋದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಅಪಾರ್ ಐ ಡಿ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಜಸ್ಟ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂದಾಗ ಆ ಒಂದು PDF ವ್ಯೂವರ್ ಓಪನ್ ಆಗುತ್ತೆ. ಜಸ್ಟ್ ನೀವು ಅದನ್ನು ನೋಡೋಕೆ ಹೋಗಬೇಡಿ, ಜಸ್ಟ್ ಆ ಒಂದನ್ನು ಬ್ಯಾಕ್ ಅಂತ ಕೊಟ್ಟು ಎಗೈನ್ ನಿಮ್ಮ ಡಿಜಿ ಲಾಕರ್ಗೆ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಲಾಗೌಟ್ ಮಾಡೋದಕ್ಕೆ ಲಾಗೌಟ್ ಮಾಡ್ತಾ ಹೋಗಿ. ಇದು ನಿಮ್ಮ ಡಿಜಿ ಲಾಕರ್ನ ಪ್ರೋಸೆಸ್ ಆಗಿರುತ್ತೆ. ಒನ್ಸ್ ನಿಮ್ಮ ನೇಮ್ ಏನಾದರೂ ಮಿಸ್ ಮ್ಯಾಚ್ ಅಂತ ಬಂದಾಗ UUCMS ಅಲ್ಲಿ ಈ ಡಿಜಿ ಲಾಕರ್ ಪ್ರೋಸೆಸ್ನ ಮುಗಿಸ್ಕೊಂಡು ಎಗೈನ್ ನೀವು UUCMSಗೆ ಹೋಗಿ UUCMS ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ U11 ಇಂದ ಸ್ಟಾರ್ಟ್ ಆಗ್ಬೋದು, ಅಥವಾ ಏನು ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಪಾಸ್ವರ್ಡ್ನ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನೀವೇನಾದರೂ ಚೇಂಜ್ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ಎಂಟ್ರಿ ಮಾಡ್ತಾ ಹೋಗಿ ಪಾಸ್ವರ್ಡ್ನ. ಅದಾದಮೇಲೆ ಎಂಟರ್ ಕ್ಯಾಪ್ಚಾ ಅಂತ ಇರುತ್ತೆ, ಅದರಲ್ಲಿ 5 ಡಿಜಿಟ್ಸ್ ನಂಬರ್ ಇರುತ್ತೆ, 5 ಡಿಜಿಟ್ಸ್ ನಂಬರ್ನ ಕೊಡಿ. ದೆನ್ ಎಗೈನ್ ಗೋ ಫಾರ್ ಲಾಗಿನ್ ಬಟನ್. ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಎಗೈನ್ ಅಪ್ಡೇಟ್ ಅಪಾರ್ ಐ ಡಿ ಅನ್ನುವ ಪಾಪಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಎಗೈನ್ ನೀವು ಏನು ಮಾಡಬೇಕು ಅಂದರೆ ಫೆಚ್ ಅಪಾರ್ ಐ ಡಿ ಅನ್ನೋದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಎಗೈನ್ ನಿಮ್ಮ ಅಪಾರ್ ಐ ಡಿ ಆಲ್ರೆಡಿ ಜನ್ರೇಟ್ ಆಗಿರೋದ್ರಿಂದ ನಿಮ್ಮ ನಂಬರ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ 12 ಡಿಜಿಟ್ಸ್ ಅಪಾರ್ ಐ ಡಿನ ಎಂಟರ್ ಮಾಡ್ತಾ ಹೋಗಿ. 12 ಡಿಜಿಟ್ಸ್ ಅಪಾರ್ ಐ ಡಿ ಆದಮೇಲೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟಾಗ ಎಗೈನ್ OTP ಬರುತ್ತೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. OTPನ 6 ಡಿಜಿಟ್ಸ್ ಎಂಟರ್ ಮಾಡ್ತಾ ಹೋಗಿ. ಅದಾದಮೇಲೆ ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ, ಆ ಬಟನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ
ಅಗೈನ್ ರೀಡೈರೆಕ್ಟಿಂಗ್ ಬ್ಯಾಕ್ ಟು ರಿಕ್ವೆಸ್ಟರ್ ಅಂದರೆ ಡಿಜಿ ಲಾಕರ್ಗೆ ಎಗೈನ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಕನೆಕ್ಟ್ ಆಗುವಾಗ ಎಗೈನ್ ನೋಡಿ, ಒನ್ಸ್ ನೀವು ಆಧಾರ್ನ ಡಿಜಿ ಲಾಕರಲ್ಲಿ ಮತ್ತು ಅಪಾರ್ ಐ ಡಿ ಏನು ಡಿಜಿ ಲಾಕರಲ್ಲಿ ಅಪ್ಡೇಟ್ ಮಾಡಿರ್ತೀರ, ಇಲ್ಲಿ ಡೈರೆಕ್ಟಾಗಿ ಫೆಚ್ ಅಂತ ಕೊಟ್ಟಾಗ ಅಪಾರ್ ಐ ಡಿ ಏನಿರುತ್ತೆ ನಿಮ್ಮದು ಫೆಚ್ ಆ್ಯಂಡ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಈ ರೀತಿ ನೀವು ನೇಮ್ ಮಿಸ್ ಮ್ಯಾಚ್ ಮಾಡುವಾಗ 100% ಸಲ್ಯೂಷನ್ ಸಿಗುತ್ತೆ. ಸಪೋಸ್ ಏನಾದರೂ ಡೌಟ್ ಇದ್ದರೆ ಅಥವಾ ಮತ್ತೆ ನೀವು ಆಧಾರ್ನ ವ್ಯಾಲಿಡೇಟ್ ಮಾಡ್ಕೊಳ್ಳಿ, ಅದಾದಮೇಲೆ ಅಗೈನ್ ಟ್ರೈ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.